ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಪವರ್ಡ್ ಬೈ ಮಿಲ್ಕಿ ಮಿಸ್ಟ್. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ನಾವಿವತ್ತು ಎಡೆದೊರೆನಾಡು ರಾಯಚೂರು ಜಿಲ್ಲೆಯ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ರಾಯಚೂರು ಜಿಲ್ಲೆಯ ಎಸ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರವಾಗಿರೋ ದೇವದುರ್ಗ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ. ಬಟ್ ಕಳೆದ ಚುನಾವಣೆಯಲ್ಲಿ ಕೈಕೋಟೆಯನ್ನ ಭೇದಿಸಿದ್ದ ಬಿಜೆಪಿ ಗೆದ್ದು ಆಡಳಿತ ನಡೆಸ್ತಾ ಇದೆ. ಇದೀಗ 2023ರ ಕುರುಕ್ಷೇತ್ರಕ್ಕೆ ಇದೇ ದೇವದುರ್ಗದಲ್ಲಿ 3 ಪಕ್ಷಗಳ ತಾಲೀಮು ಭರ್ಜರಿಯಾಗಿಯೇ ನಡೀತಿದೆ. ಸದ್ಯ ದೇವದುರ್ಗ ವಿಧಾನಸಭಾ ಕಣ ಕೂಡ ಭರ್ಜರಿ ರಂಗು ಪಡೆದಿದ್ದು ಬಿಜೆಪಿ ಪ್ರಾಬಲ್ಯದ ಕ್ಷೇತ್ರದ ಮೇಲೆ ಮತ್ತೆ ಕಾಂಗ್ರೆಸ್ ಜೆಡಿಎಸ್ 2 ಪಕ್ಷಗಳು ಕಣ್ಣಿಟ್ಟಿವೆ. ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ 1,12,101 ಪುರುಷ ಮತದಾರರಿದ್ದು ಮಹಿಳಾ ಮತದಾರರ ಸಂಖ್ಯೆ 1,15,696. ಇನ್ನು 29 ಇತರೆ ಮತಗಳು ಸೇರಿದಂತೆ ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ 2,27,826. ಕೆ ಶಿವನಗೌಡ ನಾಯಕ್ ದೇವದುರ್ಗದ ಹಾಲಿ ಬಿಜೆಪಿ ಶಾಸಕ. ಚುನಾವಣೆಯ ಸಂದರ್ಭದಲ್ಲಿ ತಿಂಥಿಣಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡುವ ಮೂಲಕ ಜನರಿಗೆ ಕುಡಿಯುವ ನೀರಿನ ಜೊತೆಗೆ ಕೃಷಿ ಚಟುವಟಿಕೆಗೆ ಸದಾಕಾಲ ನೀರೊದಗಿಸೋ ಕೆಲಸ ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ರು. ಶಾಸಕ ಕೆ ಶಿವನಗೌಡ ನಾಯಕ್ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದು ತಿಂಥಣಿ ಬ್ರಿಡ್ಜ್ ಬಳಿ ಈವರೆಗೂ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋ ಆರೋಪಗಳಿವೆ. ಚುನಾವಣೆಗೂ ಮುನ್ನ ಕೊಟ್ಟ ಭರವಸೆಗಳನ್ನ ಈಡೇರಿಸುವಲ್ಲಿ ಸಫಲತೆ ಕಂಡಿಲ್ಲ ಅನ್ನೋ ಮಾತು ಕ್ಷೇತ್ರದಲ್ಲಿ ಕೇಳ್ತಾ ಇದೆ. ಇಡೀ ಏಷ್ಯಾದಲ್ಲೇ ಹಿಂದುಳಿದ ತಾಲೂಕು ಎಂಬ ಕುಖ್ಯಾತಿ ಪಡೆದಿರೋ ದೇವದುರ್ಗ ತಾಲೂಕಿನಲ್ಲಿ ಶಾಸಕ ಕೆ ಶಿವನಗೌಡ ನಾಯಕರಿಂದ ಶಿಕ್ಷಣ ಕಾಶಿ ನಿರ್ಮಾಣವಾಗಿದೆ ಅಂತ ಕೆಲವರು ಶಾಸಕರ ಪರ ಬ್ಯಾಟಿಂಗ್ ಕೂಡ ಮಾಡುತ್ತಿದ್ದಾರೆ. ಕ್ಷೇತ್ರದಾದ್ಯಂತ ಮಟ್ಕಾ, ಇಸ್ಪೀಟ್, ಮರಳು ಮಾಫಿಯಾ ಎಗ್ಗು ಸಿಕ್ಕಿಲ್ಲದೆ ಸಾಕ್ತಾ ಇದೆಯಂತೆ. ಕಳೆದ ಬಾರಿ ಕೆಲವೇ ಮತಗಳ ಅಂತರದಿಂದ ಸೋಲು ಕಂಡ ಜೆಡಿಎಸ್ ಅಭ್ಯರ್ಥಿ ಕರಿಯಮ್ಮ ಗೋಪಾಲಕೃಷ್ಣ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸ್ತಾ ಇದ್ದು ಗೆಲುವು ಸಾಧಿಸಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಕೂಡ ನಾವೇನು ಕಮ್ಮಿ ಇಲ್ಲ ಎಂಬಂತೆ ಕಾಂಗ್ರೆಸ್ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದ ಮೂಲಕ ಜನಮನ ಗೆಲ್ಲಲು ಮುಂದಾಗಿದೆ. ಇಂತಹ ಕ್ಷೇತ್ರದಲ್ಲೂ ಹೈ ವೋಲ್ಟೇಜ್ ಸ್ಪರ್ಧೆ ನಿರೀಕ್ಷೆ ಮಾಡಲಾಗಿದ್ದು ಈ ಬಾರಿ ಮತದಾರರ ಆಶೀರ್ವಾದ ಯಾರಿಗೆ ಅನ್ನೋದೇ ಸದ್ಯದ ಕುತೂಹಲ. ಬನ್ನಿ ಹಾಗಾದ್ರೆ ಶಿವನಗೌಡ ನಾಯಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟ ಮಾತುಗಳೇನು, ಕೊಟ್ಟ ಭರವಸೆಗಳೇನು, ಎಷ್ಟೆಲ್ಲ ಅಭಿವೃದ್ಧಿ ಆಗಿದೆ, ಏನೆಲ್ಲ ಅಭಿವೃದ್ಧಿ ಆಗಬೇಕಾಗಿತ್ತು, ಏನೆಲ್ಲ ಅಭಿವೃದ್ಧಿಯನ್ನ ಮಾಡಿಲ್ಲ, ಇವತ್ತಿನ ಗ್ರೌಂಡ್ ರಿಪೋರ್ಟ್ ನಲ್ಲಿ ತಿಳ್ಕೊಳ್ಳೋಣ. ನಾವಿದೀಗ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಗಬ್ಬೂರು ಪಟ್ಟಣದಲ್ಲಿದ್ದೀವಿ. ನಿಮ್ಮ ಕ್ಷೇತ್ರದಿಂದ ಶಿವನಗೌಡ ನಾಯಕರು ಆಯ್ಕೆಯಾಗಿದ್ದಾರೆ. ಏನೆಲ್ಲ ಅಭಿವೃದ್ಧಿ ಆಗ್ಬೇಕಾಗಿತ್ತು, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ? ಏನು ಮಾಡಿದ್ರು ಅವ್ರು ಸಿಸಿ ರೋಡು, ಗುಡಿ ಗುಂಡಾರ ಇಂಥವು ಮಾಡ್ಯಾರ. ನಮ್ಮ ನೀರು ಕೊಟ್ಟೋ ದೇವ್ರಗೌಡ ಈಗ ಸಲ ಕರೆ ಮಾಕನ್ನು ತರಿಸ್ಬೇಕಂತ ನಾವು ಮಾಡಿದ್ವಿ. ಶಿವನಗೌಡ ನಾಯಕವ್ರಿಗೆ ಯಾಕೆ ಓಟ್ ಆಗ್ತಾ ಇಲ್ಲ ಅಂತ ಏನು ಹೇಳ್ರಿ, ಬರೀ ರೊಕ್ಕಿದ್ದವ್ರಿಗೆ ಅಲ್ಲ ಅವು ತಾವು ತಿಂಬಾಕ ಎಲ್ಲ ಇದಾಗ್ಯಾರ ಅವ್ರು. ಬಡವ್ರು ಏನು ನೋಡೋದಲ್ಲ, ಬರೀ ಸಿಸಿ ರೋಡ್ ಮಾಡಿದೆ, ಗುಡಿ ಮಾಡಿದೆ ಅಂದ್ರೆ ಬಡವ್ರಿಗೆ ಏನಾದ್ರಿ. ನಮ್ಗೆ ದೇವೇಗೌಡಂದ ನೀರು ಬಂದ ಸೊಲ್ಗೆ ಅವ್ರಿಗೆ ಓಟ್ ಆಗ್ಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಲಾಸ್ಟ್ ಎಲೆಕ್ಷನ್ ನಲ್ಲಿ ಶಿವನಗೌಡ ನಾಯಕರು ಏನ್ ಮಾತು ಕೊಟ್ಟಿದ್ರು, ಏನ್ ಭರವಸೆ ಕೊಟ್ಟಿದ್ರು, ಏನ್ ಭರವಸೆಗಳನ್ನ ಈಡೇರಿಸಿದ್ದಾರೆ? ಎಲ್ಲ ಭರವಸೆ ಕೊಟ್ಟವ್ರು ಏನು ಆಗಿಲ್ಲ. ಶಿವನಗೌಡ ನಾಯಕರು ಲಾಸ್ಟ್ ಟೈಮ್ ಏನ್ ಮಾತು ಕೊಟ್ಟಿದ್ರು, ಏನೆಲ್ಲ ಈಡೇರಿಸಿದಾರ? ಅವ್ರು ಮಾತು ಕೊಟ್ಟಂತೆ ನಡ್ಕೊಂಡಿದಾರ? ಚೆನ್ನಾಗಿ ಮಾಡ್ಯಾರ ಸರ್, ಚೆನ್ನಾಗಿ ಹೇಳಿಕೊಟ್ರ ಅಷ್ಟೇ. ಯಾವ್ದು ಅದೇನು ಹೊರಗೆ ಹೋಗಲ್ಲ ಸರ್, ಅಷ್ಟು ಗೊತ್ತಿಲ್ಲ ನಮ್ಗೆ. ಯಾರ ಪರವಾಗಿದೆ ಎಲೆಕ್ಷನ್ ಟ್ರೆಂಡ್? ಏನ್ ಶಿವನಗೌಡ ನಾಯಕ್ ಪರವಾಗಿದೆಯಾ ಅಥವಾ ಬೇರೆಯವ್ರ ಪರವಾಗಿದೆ? ಹೇಳ್ರಿ, ಶಿವನಗೌಡ ನಾಯಕರೇ ಬೇಸರ ನಡೆದ್ರಿ. ಶಿವನಗೌಡ ನಾಯಕರು ಮಾತು ಕೊಟ್ಟಂತೆ ನಡ್ಕೊಂಡಿದಾರ? ಏನೆಲ್ಲ ಕೆಲಸಗಳು ಮಾಡಿದ್ದಾರೆ? ಮಾಡ್ಯಾರ. ಏನ್ ಮಾಡಿದ್ದಾರೆ? ರೋಡ್ ಅವು ಮಾಡ್ಯಾರ. ಅವಾಗ ಒಮ್ಮೆ ಮನೆ ತಂದು ಹಾಕ್ಯಾರ್ರಿ. ಈಗಂತ್ರ ಏನ್ ತಂದಿಲ್ರಿ ಮನೆ ಪಾನೆ. ಎಲ್ಲ ರೋಡ್ಗಳು ಒಂದು ಮಾಡ್ಯಾರ. ಗಬ್ಬೂರು ಪಟ್ಟಣದ ಮತ್ತೊಂದು ಟೀ ಸ್ಟಾಲ್ ಅಂಗಡಿ ಹತ್ತ ತೆರಳಿದ್ದೀನಿ ನಾನು. ಬನ್ನಿ, ಅಲ್ಲಿ ಒಂದಷ್ಟು ಜನ ಇದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದೆ ಎಲೆಕ್ಷನ್ ಟ್ರೆಂಡ್? ದೇವದುರ್ಗದಲ್ಲಿ ಯಾರು ಗೆಲ್ತಾರೆ ಈ ಬಾರಿ? ಸರ್, ಒಳ್ಳೆ ಒಂದು ಇದಿದೆ ನಮ್ಮ ದೇವದುರ್ಗ ತಾಲೂಕದಲ್ಲಿ. ನಮ್ಮ ಪ್ರೋಗ್ರಾಮ್ ನಡೀತಕ್ಕಂಥದ್ದು ನೀವು ಬಂದದ್ದು ನಾವು ಧನ್ಯವಾದ. ನಮ್ಮ ಕ್ಷೇತ್ರದಲ್ಲಿ ದೇವೇಗೌಡರು ಮಾಡ್ತಕ್ಕಂಥದ್ದು ಯಾರು ಮರೆಯಕ ಆಗ್ತಕ್ಕಂಥದ್ದು ಇಲ್ಲ. ಹೆಚ್ಚಿನ ನಾವು ಏನು ಅನುದಾನ ಅಂತಕ್ಕಂಥ ಇಲ್ಲಿ ಎಲ್ಲ ಕೊಟ್ಟದ್ದು ನಮ್ಮ ಕುಮಾರಣ್ಣವರೇ ಜಾತಾತಿ ಜನತಾ ದಳದಲ್ಲಿ ಆರಿಸಿ ಬಂದಂಥ ವ್ಯಕ್ತಿ ಸರ್. ಆಮೇಲೆ ಅವರು ಮಾಡಿ ನಮಗೆ ದ್ರೋಹ ಮಾಡಿ ಹೋದಂಥ ವ್ಯಕ್ತಿ ಅವರು. ನಮಗೆ ಜಾತಾತಿ ದೇವೇಗೌಡರ ಆಶೀರ್ವಾದದಿಂದ ಆರಿಸಿದಂಥ ವ್ಯಕ್ತಿ ಅವರು.
ಮತ್ತೇನಂತಂದರೆ ಅವ್ರು ನಮಗೆ ಮೋಸ ಮಾಡೋವೇ ಸರ್. ಶಿವನಗೌಡ್ರು ಇಲ್ಲಿದ್ದ ನಮ್ಮ ಜನತಾದಳ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನೀವು ಕಂಡಂತೆ ಏನು ಸಮಸ್ಯೆಗಳು, ಏನು ಮಾಡ್ಬೇಕಾ, ಏನು ಯಾವುದಕ್ಕೆ ಆದ್ಯತೆ ಕೊಡ್ಬೇಕಾ ಈ ಶಿವನಗೌಡ ನಾಯಕರು? ನಮ್ಮ ಗಬ್ಬರು ಮೇನ್ ತಾಲೂಕು ಮಾಡಬೇಕು ಶಿವನಗೌಡ ನಾಯಕರು. ಅಂದ್ರೆ ನಮ್ಮ ಗಬ್ಬರು ಒಲವು ತೋರಿಸ್ತೀವಿ. ಎಲ್ಲ ಕುಮಾರಸ್ವಾಮಿ ಅವ್ರಂತೂ ಹೇಳಿಬಿಟ್ರೆ ಈ ಸಲ ಅಧಿಕಾರಕ್ಕೆ ಬಂದ್ರೆ ನಾವು ಗಬ್ಬೂರು ತಾಲೂಕು ಮಾಡ್ತೀನಿ ಅಂತೇಳಿ ನಾವು ಕುಮಾರಸ್ವಾಮಿಗೆ ಓಟ್ ಹಾಕೋದು. ಏನು ಮಾತು ಕೊಟ್ಟಿದ್ರು ಶಿವನಗೌಡ ನಾಯಕರು, ಏನೆಲ್ಲ ಮಾಡಬೇಕಾಯಿತು ನೀವು ಕಂಡಂತೆ ಯೂತ್ಸು? ಒಬ್ಬ ಯುವಕನಾಗಿ ಏನು ಹೇಳ್ತೀರಾ ಸರ್? ಇವಾಗ ಅವರಂತೂ ಸಾಕಷ್ಟು ಮಾತುಗಳು ಕೊಟ್ಟಿದ್ದಾರೆ, ಬಟ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಹಾಕೋದು ಕರಿಯಮ್ಮಕ್ಕಿಗೆ, ಯಾಕಂದರೆ ಆಕಿನ ಪ್ರಯತ್ನ ಎಷ್ಟು ಪಟ್ಟಾಳಂತ ನಮ್ಗೆ ಅಷ್ಟೇ ಗೊತ್ತು. ಹಿಂದೆ ಇರೋ ಕಾರ್ಯಕರ್ತರಿಗೆ ಅವರಿಂದ ಇದೊಂದು ಸಲ ಗೆಲ್ಲಿಸ್ಬೇಕನ್ನೋದು ಮನೋಭಾವನೆ ನಮಗಿದೆ. ಎರಡು ಮೂರು ಸಲ ಅವರು ಇಲ್ಲಿಂದ ಆಯ್ಕೆ ಆಗಿದ್ದಾರೆ. ಏನು ಮಾತುಗಳನ್ನ ಕೊಟ್ಟಿದ್ರು, ಏನೆಲ್ಲ ಈಡೇರಿಸಿದ್ದಾರೆ ನೀವು ಕಂಡಂತೆ? ನಾವು ಕಂಡಂತೆ ಹಳ್ಳಿಗಳಲ್ಲಿ ಸಿಸಿ ರೋಡು ಮಾಡ್ತು ಅಂತ ಹೇಳಿದ್ರು. ಎಲ್ಲ ಹಳ್ಳಿಗಳಲ್ಲಿ ಇಡೀ ತಾಲೂಕು ಹಳ್ಳಿಗಳಲ್ಲೇ ಎಲ್ಲ ಹಳ್ಳಿಗಳಲ್ಲಿ ಅವರು ಸಿಸಿ ರಸ್ತೆಗಳನ್ನು ಮಾಡ್ಯಾರ. ಕುಡಿ ನೀರಿನ ವ್ಯವಸ್ಥೆ ಮಾಡ್ಯಾರ. ಗುಡಿ ಗುಂಡಾರಗಳನ್ನು ಕೂಡ ಆಗ್ಯಾವ. ಈ ಬಾರಿ ದೇವದುರ್ಗದಲ್ಲಿ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಮತ್ತೆ ಹೇಗಿದೆ ರೆಸ್ಪಾನ್ಸು? ಸರ್, ನಮ್ಮ ಪ್ರಕಾರ ಈಗ 15 ವರ್ಷಗಳಿಂದ ಮಾನ್ಯ ಶಿವನಗೌಡ ನಾಯಕರವರ ಅಭಿವೃದ್ಧಿ ಕೆಲಸಗಳು ಭಾಳ ಆಗಿದ್ದಾವೆ. ಆಮೇಲೆ ಸಣ್ಣ ಪುಟ್ಟ ಈ ಕಡೆ ಎಲ್ಲ ಕೆನಲ್ ಮೇಲೆ ಏತ ನೀರಾವರಿ ಆಗಲಿ, CC ರೋಡ್ ಆಗಲಿ, ಆಮೇಲೆ ಮನೆ ಮನೆಗೆ ಕುಡಿಯೋ ನೀರಾಗಲಿ, ಇನ್ನೂ ಅದನ್ನು ಅಭಿವೃದ್ಧಿಯತ್ತ ನಮ್ಮ ತಾಲೂಕು ಒಯ್ಯಬೇಕಾದ್ರೆ ಅವರ ಒಂದು ಆಡಳಿತ ಅವಶ್ಯಕತೆವಾಗಿದೆ ನಮ್ಮ ತಾಲೂಕದಲ್ಲಿ. ಇದೀಗ ನಾನು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮಲದಕಲ್ಲು ಕ್ರಾಸ್ನಲ್ಲಿದ್ದೀನಿ. ಮಲದಕಲ್ಲು ಕ್ರಾಸ್ನ ಮೆಣಸಿನ ಗಿಡದಲ್ಲಿ ಕೆಲಸ ಮಾಡುವಂಥ ಕೆಲವೊಂದು ಮಹಿಳೆಯರು, ಕೂಲಿ ಕಾರ್ಮಿಕ ಮಹಿಳೆಯರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಮಾತು ಕೊಟ್ಟಿರೋ ನಿಮ್ಮ MLA ಅವರು? ಏನಾದರೂ ನಿಮ್ಗೆ ಅನುಕೂಲ ಆಗಿದೆಯಾ? ಹೇಗೆ? ಏನು ಅನುಕೂಲ ಆಗಿಲ್ರಿ ನಮ್ಗೆ, ಏನೇನಿಲ್ಲ. ಬಡವ್ರಿಗೆ ಏನಿಲ್ಲ, ದುಡಿಲ್ತಾನೆ ನಮಗಿಲ್ರಿ. ಈಗ ಯಾರಿಗೆ ಹಾಕ್ಬೇಕನ್ನ ನೀನು ನಮಗೆ ರಾಮದುರ್ಗದಾಗ ಮಾಹಿತಿ ಗೊತ್ತಿಲ್ರಿ. ಲಾಸ್ಟ್ ಟೈಮ್ ನಿಮ್ಮ ಓಟ್ ಕೇಳಕ್ ಬಂದಾಗ MLA ಅವ್ರು ಏನು ಮಾತು ಕೊಟ್ಟಿದ್ರು, ಮತ್ತೆ ಏನೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು? ನೀವು ನಿಮ್ಮೂರಿಗೆಲ್ಲ ಏನಾದರೂ ಕೆಲಸ ಕಾರ್ಯ ಆಗಿದೆಯಾ? ಏನಾಗಿಲ್ಲ. ರೋಡ್ ಮಾಡ್ತೀವಿ ಅಂತಾರ, ಮನೆಗಳು ಕೊಡ್ತೀವಿ ಅಂತಾರ, ಊರಾಗ ಗೊಜ್ಜಲ್ದಾಗ ತಿರುಗಾಡ್ತೀವಿ, ಗುಡಿತಾನ, ಬ್ಯಾಣಪ್ಪನ ಗುಡಿತಾನ. MLA ಅವ್ರು ನಿಮ್ಮ ಪ್ರಕಾರ ಏನು ಕೆಲಸ ಮಾಡ್ಬೇಕಾಯ್ತು, ಏನು ಅನುಕೂಲ ಮಾಡ್ಕೊಡ್ಬೇಕಾಯ್ತು ನಿಮ್ಗಳಿಗೆ? ಎಲ್ಲ ಏನು ಮಾಡಿಲ್ಲ ಬಿಡ್ರಿ, ಏನು ಹೇಳಕ್ ಹೋಗಮ್ಮ. ಈ ಒಂದು ಮದನಕಲ್ಲು ಕ್ರಾಸ್ನಲ್ಲಿ ಒಂದಷ್ಟು ಜನ ಹೋಟೆಲ್ನಲ್ಲಿ ಊಟವನ್ನು ಸವಿತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತೀನಿ. ಇವತ್ತಿನ ಸದ್ಯದ ಪರಿಸ್ಥಿತಿ ಪ್ರಕಾರ ಹೇಗಿದೆ ಎಲೆಕ್ಷನ್ ಟ್ರೆಂಡ್ ದೇವದುರ್ಗದಲ್ಲಿ? ಶಿವನಗೌಡ ನಾಯಕರು BJP ಅವರೇ ಗೆಲ್ತಾರೆ. ಏನು ಭರವಸೆ ಕೊಟ್ಟಿದ್ದಾರಲ್ರಿ, ಎಲ್ಲ ಮಾಡಿದ್ದಾರೆ. ತಾಲೂಕು ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳು ತಂದಿದ್ದಾರೆ. ಎಲ್ಲ ಊರುಗಳು ಕೆಲಸ ಮಾಡಿದ್ದಾರೆ. ಶಿವನಗೌಡ ನಾಯಕರನ್ನ ನೋಡಿ ಓಟ್ ಹಾಕ್ತಾ ಇದ್ದೀರಾ ಅಥವಾ ಪಕ್ಷ ನೋಡಿ ಓಟ್ ಹಾಕ್ತಾ ಇದ್ದೀರಾ, ಹೇಗೆ ಅಂತ? ಶಿವನಗೌಡ ನಾಯಕನ ನೋಡಿ ಅವ್ರು ಕೆಲಸ ಮಾಡಿದ್ದಾರೆ, ಡೆವಲಪ್ಮೆಂಟ್ ಕೆಲಸಗಳು ಮಾಡಿದ್ದಾರೆ, ಪ್ರತಿ ಹಳ್ಳಿಗಳಿಗೆ ಮಾಡಿದ್ದಾರೆ. ನಿಮ್ಗೆ ಏನು ಅನುಕೂಲ ಆಗಿದೆ ಶಿವನಗೌಡ ನಾಯಕರಿಂದ, ಅದನ್ನು ಹೇಳ್ಬೋದಾ? ದೇವದುರ್ಗದಲ್ಲಿ ರೀ, ನಾನು ಪುರಸಭೆ ಮೆಂಬರು. ದೇವದುರ್ಗದಲ್ಲಿ 1,000 ಮನೆಗಳು ತಂದಿದ್ದಾರೆ, 6 ಲಕ್ಷ ರೂಪಾಯಿದಂಗೆ. 100 ಕೋಟಿ ರೂಪಾಯಿ ಕುಡಿ ನೀರು, 24x7 ಮನೆ ನೀರು. ಇವತ್ತಿನ ಪರಿಸ್ಥಿತಿ ಪ್ರಕಾರ ಯಾರು ಓಟ್ ಹಾಕ್ಬೇಕು ಅನಿಸ್ತಾ ಇದೆ? ನಾವು ಶಿವನಗೌಡ ಸಾಹೇಬ್ರಿಗೆ ಆಗ್ಬೇಕು. ಯಾಕೆ? ಅವರು ನಮಗೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ಏನು ಮಾಡಿಕೊಟ್ಟಿದ್ದಾರೆ ಅಂತ? ನೀರಿಂದು ಎಲ್ಲ ವ್ಯವಸ್ಥೆ, ಮತ್ತು ಏನಪ್ಪ ಅಂದರೆ ಏನು ಬೇಕಿದ್ದು ನಮಗೇನು ಫೋನ್ ಮಾಡಿದರೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಅವ್ರು. ಏನು ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು ಲಾಸ್ಟ್ ಟೈಮ್ ಅವ್ರಿಗೆ ಓಟ್ ಹಾಕ್ಬೇಕಾರೆ? ಮತ್ತೆ ಅದೆಲ್ಲ ಈಡೇರಿದ್ಯಾ? ಹಾಂ, ಎಲ್ಲ ಈಡೇರಿದ್ದಾರೆ. ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಅವರು ನಮಗೆ ಕೆಲಸ ಅಂದರೆ ಎಲ್ಲ ಮಾಡಿ ಕೊಟ್ಟಿದ್ದಾರಲ್ಲ, ಮತ್ತು ಇನ್ನೇನು ಸವಲತ್ತು ಬೇಕು ನಮಗೆ ಹೇಳು? ಏನು ಶಿವನಗೌಡ ನಾಯಕರು ನಿಮಗೆ ಮಾತು ಕೊಟ್ಟಂತೆ ಎಲ್ಲ ನಡ್ಕೊಂಡಿದ್ದಾರೆ, ಹೇಗೆ ಅಂತ? ಏನಂದರೆ ಇವತ್ತು ಬಡವ್ರ ಮಕ್ಕಳಿಗೆ ಎಷ್ಟೋ ಅನುಕೂಲ ಆಗಿದೆ. ಶಾಲಾ ಕಾಲೇಜುಗಳಲ್ಲಿ ಇವತ್ತು ಡಿಪ್ಲೊಮಾ ಕಾಲೇಜ್ ಇದಿಲ್ಲ ದೇವದುರ್ಗ ತಾಲೂಕಿನಲ್ಲಿ. ಯಾವ ತಾಲೂಕಿನಲ್ಲಿ ITI ಕಾಲೇಜ್ ಇದೆ. ಒಬ್ಬ ಪರಮಾತ್ಮ ಇದ್ದಂಗೆ ದೇವದುರ್ಗ ತಾಲೂಕಿಗೆ. ನಾವು ಶಿವ ಎಲ್ಲಿದ್ದಾನೆ ಅಂತಂದರೆ ದೇವದುರ್ಗದಲ್ಲೇ ಇದ್ದಾನೆ ಶಿವ, ಎಲ್ಲಿ ಮೇಲಿಲ್ಲ. ನಿಮ್ಮ ಪ್ರಕಾರ ನಿಮ್ಗೆ ಏನಾದರೂ ಅನುಕೂಲ ಆಗಿದೆಯಾ ಅವರಿಂದ? ಇಲ್ಲ ಈ ಬಾರಿ ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹೇಗೆ? ಇಲ್ಲ, ಈ ಸಲ ಸ್ವಲ್ಪ ಚೇಂಜಸ್ ಮಾಡ್ಬೇಕಂತ ಮಾಡಿದ್ವಿ. ಯಾರಿಗೆ? ನಾವು ಹೇಳೋಕ್ಕಾಗಲ್ಲ ಆ ಥರ. ಚೇಂಜಸ್ ಮಾಡ್ಬೇಕಂತ ಮಾಡಿದ್ವಿ, ಚೇಂಜಸ್ ಮಾಡ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಎಲೆಕ್ಷನ್ ಟ್ರೆಂಡ್ ಹೇಗಿದೆ? ಮತ್ತು ಹಾಲಿ MLA ಶಿವನಗೌಡ ನಾಯಕರು ಯಾವ ರೀತಿ ಕೆಲಸ ಮಾಡಿದ್ದಾರೆ? ಅವರೇ ಮತ್ತೆ ಒಮ್ಮೆ ಗೆಲ್ತಾರಾ ಅಥವಾ ಏನೆಲ್ಲ ಕೆಲಸ ಮಾಡಬೇಕಾಗಿತ್ತು? ಇಲ್ರಿ, ಶಿವನಗೌಡ ನಾಯಕರೇನು ಕೆಲಸ ಮಾಡಿದಾರ, ಆದ್ರೆ ಮೇಲತ್ತು ಜಾಸ್ತಿ ಹೆಚ್ಚು ಕಾರ್ಯಕರ್ತರನ್ನೇ ಅವ್ರನ್ನ ನೋಡ್ಕೊಂಡು ಹೋಗ್ತಾರೆ. ನಮ್ಮ ಮತದಾರನ ಕೊಟ್ಟವ್ರು ಮತ ಮಾಡಿದವ್ರನ್ನೆಲ್ಲ ಮರ್ತು ಬಿಟ್ರು ಅವ್ರು. ಯಾಕಂದ್ರೆ ಅವ್ರು 2 ಸರಿ ಸೋತ್ರನು ಸತತ ಅವರು ಪ್ರಯತ್ನದಲ್ಲಿ ಅದಾರ, ಮತದಾರರ ಜೊತೆಯಲ್ಲಿ ಅದಾರ. ಮತ್ತು ಮೇಲತ್ತು ದೇವೇಗೌಡರು ಕೊಟ್ಟಂಥ ಕೊಡುಗೆ ಅಪಾರ ಕೊಡುಗಿದಿಲ್ಲ ನಮ್ಮ. ಯಾಕಂದ್ರೆ ಈ ಸರಿ ನಾವು ದೇವೇಗೌಡಗೆ ಸಪೋರ್ಟ್ ಮಾಡೋದು. ದೇವದುರ್ಗದಲ್ಲಿ
ಯಾರು ಈ ಬಾರಿ ಯಾರು ಗೆಲ್ತಾರೆ ಮತ್ತೆ ರೂಲಿಂಗ್ MLA ಅವರು ಏನಾದ್ರು ಕೆಲಸ ಕಾರ್ಯ ಮಾಡಿದ್ದಾರೆ ಹೇಗೆ? ಅವ್ರು ಏನು ಮಾಡ್ಯಾರ ಏನು ಮಾಡಿಲ್ಲ, ಬರೀ ತಿಂದು ಮನ್ಯಾಗ ಗಳಿಸ್ಕೊಂಡಾರ ನೋಡು, ಬರೇ ಗಳಿಸ್ಕೊಂಡ್ಬಿಟ್ಟಾರ, ಏನು ಮಾಡಿಲ್ಲ. ಈ ಸಲ ಕರೆಯಮ್ಗೆ ಬರ್ತಾರೆ. ಯಾಕೆ ಕರಿಯಮ್ಮಂಗೆ ಯಾಕೆ ಓಟ್ ಹಾಕ್ಬೇಕು ಅನ್ನಿಸ್ತಾ ಇದೆ ತಮಗೆ? 2 ಸಲ ಬಿದ್ದಾಳ ಪಾಪ, ಬಡಿತಾಳ. ಆಮೇಲೆ ಇದೊಂದು ಸಲ ಆರಿಸಿ ಕಳಿಸ್ಬೇಕು. ಕೋಟನ ಮುಗಿತದ ದೇವದುರ್ಗ ತಾಲೂಕದ್ದು, ಅದ್ರ ಸಲ ಇದೊಂದು ಸಲ ಆರಿಸ್ಬೇಕು. ಅದ್ರ ಸಲ ಈ ಸಲ ಕರೆಯಮ್ನೇ ಬರ್ತಾರೆ. JDS ಉತ್ತರ ಕರ್ನಾಟಕ ಭಾಗದಲ್ಲಿ ವೇವ್ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ನೀವು ಇಲ್ಲಿ JDS ಗೆಲ್ಲುತ್ತೆ ಅಂತ ಹೇಳ್ತೀರಿ, ಏನು ಕಾನ್ಫಿಡೆನ್ಸು? ಏಕೆಲ್ಲ ರಾಯಚೂರಲ್ಲಿ 2 ಕಾಂಗ್ರೆಸ್, 2 BJP, 2 JDS ಮೊದಲು ಬರೀ ಆಗಿದೆ. ನಮ್ಮ JDS ಆಗ್ಬೋದು. ಇಲ್ಲಿ ನಿಮ್ಮ ರೂಲಿಂಗ್ MLA ಹೇಗೆ ಕೆಲಸ ಕಾರ್ಯ ಮಾಡಿದ್ದಾರೆ? ಏನಾದರೂ ಸ್ವಲ್ಪ ಅನುಕೂಲ ಆಗೈತೆ ಏನ್ರಿ ಇಲ್ಲಿ ಈ ಗ್ರಾಮಕ್ಕೆ? ಆಗ್ಯದ್ರಿ, ಮತ್ತೆ ಹಂಗೆ ಅನುಕೂಲ ಆಗ್ಯದ. ಈ ಬಾರಿ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಏನಂತ್ರಿ ನೋಡ್ಬೇಕು, ವ್ಯಕ್ತಿ ನೋಡಿ ಹಾಕ್ಬೇಕು ಓಟು. ಅಲ್ಲ, ಕೆಲಸ ಕಾರ್ಯ ಮಾಡಿದ್ದಾರೆ ಅಂತ ಹೇಳಿದ್ರಿ, ಯಾರಿಗೆ ಓಟ್ ಹಾಕ್ಬೇಕು ಅನಿಸ್ತಾ ಇದ್ರಿ ಈ ಸಲ? ನೋಡ್ಬೇಕ್ರಿ, ನಾ ಪ್ರಯತ್ನ ಮಾಡೋದು. ಹೇಗಿದೆ ಎಲೆಕ್ಷನ್ ಟ್ರೆಂಡ್ ಇಲ್ಲಿ ದೇವದುರ್ಗದಲ್ಲಿ? ಯಾರಿಗೆ ಓಟ್ ಹಾಕ್ಬೇಕು ಅನಿಸ್ತಿದೆ? ಯಾರಿಗೆ ಹಾಕಿರಿ ನಮಗೆ ಮಾಡೋದೇನ್ರಿ, ಒಂದು ಓಟ್ ಕೊಡೋ ಧರ್ಮ ಅದ, ಕೊಡ್ತೀವಿ ರೀ ನಾವು. ಯಾರಿಗೆ ಯಾರು ಮುಂದೆ ಬರ್ತಾರ ಅವ್ರಿಗೆ ಹಾಕ್ತೀವಿ ನೋಡು. ಅಲ್ಲ, ಏನು ದುಡ್ಡು ನೋಡಿ ಓಟ್ ಹಾಕ್ತೀರಾ, ಕೆಲಸ ನೋಡಿ ಓಟ್ ಹಾಕ್ತೀರಾ, ಅಥವಾ ಏನ್ಗೆ ಅಂತ? ಏನು ದುಡ್ಡು ಏನು ಕೊಡ್ತಾರ್ರಿ? ಒಂದು 100-200 ಕೊಟ್ರೆ ನಮ್ಗೆ ಆಗ್ತದ ಹೇಳು? ನಾವು ಯಾವ್ದನ್ನ ಕೆಲಸ ಮಾಡ್ತಾರ ಬಿಡ್ತಾರ ಅಂತ ನಾವು ಹಾಕ್ತೇವ್ರಿ. ನಾವು ಜೋಪಡಿಯಾಗಿ ಇವ್ರಿ ಮನೆ ನೋಡಿದ್ರೆ ಏನೈತ್ರಿ, ಏನು 1-2 ಟಿನ್ನಿನಾಗ ಇಷ್ಟು ದಿನ ಬ್ಯಾಸಿ ಮಳೆಗಾಲ ಚಳಿಗಾಲ ಇತ್ತು ನಡೀತಿತ್ರಿ. ಈಗ ಹೆಂಗೆ ಕುಂದ್ರಬೇಕ್ರಿ? ಕೆಲಸ ಕಾರ್ಯ ಮಾಡ್ಕೊಟ್ಟಿಲ್ಲ ಅಂತೀರಾ, ಮತ್ತೆ ಹೇಗೆ? ಮತ್ತೆ ಕೆಲಸ ಕಾರ್ಯ ಮಾಡಿಕೊಟ್ಟಿಲ್ಲ, ಮತ್ತೆ ಮಾಡಿಕೊಡ್ತಂತ ಭರೋಸಾ ಕೊಟ್ರಿಗಿನ ಬರ್ತಾರ್ರಿ. ಈಗ ಹಾಕಕ್ಕ ಕೇಳಕ್ ಬರ್ತಾರ, ಮಾಡಿಕೊಡ್ತು ಅಂತ ನಾವು ಇದು ಕೇಳ್ತೀವಿ. ಏನ್ ಕೆಲಸ ಮಾಡ್ಬೇಕಾಗಿತ್ತು ನಿಮ್ಮ MLA ಅವರು? ಏನಾದ್ರೂ ಅನುಕೂಲ ಮಾಡ್ಕೊಟ್ಟಿದಾರ? ಏನ್ ಮಾಡ್ಯಾರ್ರಿ ಅನುಕೂಲ? ನಮಗ ಏನಿಲ್ರಿ, ನಾವು ರೈತರು ಬೆಳಿ ಬೆಳೆದಿವಿ, ಅದಕ್ಕೆ ರೇಟ್ ಇಲ್ಲ ಏನಿಲ್ಲ, ಸುಮ್ಮನೆ ಮನ್ಯಾಗ ಹಚ್ಕೊಂಡ್ ಕುಂತೀವಿ. ಅದನ್ನ ಎದಕ್ಕೆ ಬಡವ್ರು ಬದುಕಕ್ಕನ ಏನು ಉಪಯೋಗ ಆದ್ರಿ ನಮ್ಗ? ಬಡವ್ರಿಗೆ ಏನ ಮಕ್ಳು ಮರುಗಳಿಗೆ ಸಹಾಯ ಮಾಡೋದಿಲ್ಲ. ಹೆಂಗ್ ಬದುಕ್ಬೇಕ್ರಿ ಬಡವ್ರು? ಮತ್ತೆ ಶಿವನಗೌಡ ನಾಯಕರು ಈ ಸಲ ಗೆಲ್ತಾರೆ, ಹೆಂಗ್ರಿ ಓಟ್ ಹಾಕ್ತೀರಾ ಹೇಗೆ? ಮತ್ತೆ ಹಾಕ್ತಿರಿ, ನಮಗ್ ಮಾಡ್ಬೇಕ್ರಿ, ಎಲ್ಲ ಉಪಯೋಗ ಆಗ್ತೀರ ನಾವ್ ಅಲ್ಲಿ ಹಾಕ್ತಿರಿ. ಯಾರು ನಮ್ಗೆ ಉಪಯೋಗ ಮಾಡಿದವ್ರಿಗೆ ಹಾಕ್ತಿವಿ, ಅವ್ರು ಇವ್ರು ಅಂತ ಏನಿಲ್ರಿ. ಯಾರು ಉಪಯೋಗ ಮಾಡಿದಾರ್ರಿ? ಮತ್ತೆ ಯಾರಿಲ್ರಿ, ಸುಮ್ಮನೆ ಹಾಕ್ತಿವಿ ಅಂತಾರಿ, ಬರ್ತಾರ ಹಾಕ್ತಿವಿ ಅಮ್ಮ ಮಾಡ್ತೀವಿ ಅಂತ ಕೈ ಜೋಡಿಸ್ತಾರಿ, ಹೋಗ್ಬಿಡ್ತಾರಿ. ಫೋಟೋ ಹೊಡ್ಕೊಂಡು 200 ರೂಪಾಯಿ ಕೊಡ್ತಾರ, ನಮ್ಗೆ ಫೋಟೋ ಹೊಡ್ಕಂತಾರ, 200 ರೂಪಾಯಿ ಕೊಡ್ತಾರ. ಅದ್ ಕರ್ಕೊಂಡ್ ಹೋದಿನ ಕೂಲಿ ತಾವೆತ್ಕೊಂಡ್ ತಿಂದು ಬಿಡ್ತಾರ. ಮತ್ತೆ ಏನ್ ಮಾಡ್ತಾರ ನಮ್ಮಂತಾರ ಬಡವ್ರಿಗೆ? ಕೇಳಕ್ ಹೋದಗಳೇನೆ ಕೊಟ್ಟಿವಲ್ಲ, ಮಾಹಿತಿ ನಿಮ್ ಕೂಲಿ ಬಂದಿರಿ ಕೊಟ್ಟಿರಮ್ಮ ಅಂತಾರ್ರಿ. ಜೀವನಕ್ಕೆ ಏನ್ರಿ ಹಿಂಗೆ ದುಡಿಬೇಕು, ತಿನ್ಬೇಕು, ತರಬೇಕು, ತಿನ್ಬೇಕ್ರಿ. ಮತ್ತೇನು ಮಕ್ಳು ಮರಗಳು ಗಂಡದೇರು ಎಲ್ಲಾರು ದುಡಿಯೋದು. ಹುಡುಗ ಗಂಡದೇರ್ ಇದ್ರ ಅವ್ರು ದುಡ್ದವ್ರೆ ಸರಿ ಗಂಡದೇವ್ರಿಗೆ. ಮಕ್ಳು ನಾವು ದುಡಿಬೇಕು, ತಿನ್ಬೇಕು, ಕುಳ್ಬೇಕು. ಮತ್ತೇನು? ಇದಿಷ್ಟು ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕ ಮಹಿಳೆಯರ ಒಂದು ಅಳಲು. ಏನಂತ ಹೇಳಿದ್ರೆ, ಒಂದ್ ಕಡೆಯಾಗಿ ಬೆಳೆದಂತ ಮೆಣಸಿನಕಾಯಿ ಮತ್ತೆ ಹತ್ತಿ ಬೆಳೆಗೆ ಸೂಕ್ತವಾದಂತ ಬೆಲೆ ನಿಗದಿಯಾಗಿಲ್ಲ. ಮತ್ತೊಂದು ಕಡೆಯಾಗಿ ಏನು ಕೊಡುವಂತ ಅಂದ್ರೆ ಪಡಿತರ ಚೀಟಿಯ ಪಡಿತರ ವಿತರಣೆಯಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಕಡಿತ ಮಾಡಲಾಗಿದೆ ಅನ್ನುವಂಥದ್ದು. ಈಗ ನಾನು ದೇವದುರ್ಗ ಪಟ್ಟಣದಲ್ಲಿದ್ದೀನಿ. ದೇವದುರ್ಗ ಪಟ್ಟಣದ ಜನತೆ ಹಾಲಿ ಶಾಸಕರ ಬಗ್ಗೆ ಏನು ಹೇಳ್ತಾರೆ, ಮತ್ತೊಂದು ಕಡೆಗೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಮತ್ತೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅನ್ನೋದನ್ನ ಇಲ್ಲಿರ್ತಕ್ಕಂಥ ದೇವದುರ್ಗ ಪಟ್ಟಣದ ಜನರನ್ನೇ ಕೇಳೋಣ ಬನ್ನಿ. ದೇವದುರ್ಗದಲ್ಲಿ ಹೇಗಿದೆ ರೀ ಎಲೆಕ್ಷನ್ ಟ್ರೆಂಡು? ಮತ್ತೆ ನಿಮ್ಮ ರೂಲಿಂಗ್ MLA ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಏನೆಲ್ಲ ಕೆಲಸ ಮಾಡ್ಕೊಡ್ಬೇಕಾಯ್ತು ನಿಮ್ಗೆ? ಶಿವನಗೌಡಂದು ಹೆಸರು ಚಲೋ ಅದ, ಎಲ್ಲರಿಗೆ ಜನನೂ ಚಲೋ ಮಾಡ್ಯಾನ, ಎಲ್ಲರಿಗೆ ಅನುಕೂಲ ಮಾಡಿ ಕೊಟ್ರ. ಏನೋ ಕರಿಯಮ್ಮಂದ್ ಭೀ ಅವ ಚಲೋ ಕಾಣಕತ್ತದ. ಟಕಫೋರ್ ಅಂತ ಆದ್ರಿ, ಯಾರು ಗೆದಿಬಹುದು ಯಾರಂತ ಏನು ಗೊತ್ತಾಗಂಗಿಲ್ಲ. ಈಗ ದೇವದುರ್ಗದಲ್ಲಿ ಏನ್ ಕೆಲಸ ಆಗ್ಬೇಕಾಗಿತ್ತು ಮತ್ತೆ ಏನೆಲ್ಲ ಕೆಲಸಗಳು ಆಗಿದಾವೆ? ಏನು ಕೆಲಸ ಆಗೋದು ಏನದ, ಅವರು ನಮ್ಮವರೇ ಇವರು ನಮ್ಮವರೇ. ಈಗೇನು ಹೆಣ್ಮಗಳು 2 ಸಲ ಬಿದ್ದಾಳ, ಅಕ್ಕಿಗೆ ಓಟ ಅಷ್ಟೇ. ಅವರು ಬಂದ್ರೆ ಏನು ಮಾಡಲ್ಲ, ಇವರು ಬಂದ್ರೆ ಏನು ಮಾಡಲ್ಲ ಅಷ್ಟೇ, ಏನಿಲ್ಲ. ಏನ್ ಎಲೆಕ್ಷನ್ ಟೈಮಲ್ಲಿ ಏನ್ ನಿಮಗೆ ಭರವಸೆ ಕೊಟ್ಟಿದ್ರಿ ಶಿವನಗೌಡ ನಾಯಕರು? ಮತ್ತೆ ನೀವು ಬದಲಾವಣೆ ಮಾಡ್ಬೇಕು ಅನ್ನೋದಕ್ಕೆ ಯಾಕಂತ ಆಲೋಚನೆ ಬಂದಿರೋದೇನಕ್ಕೆ? ಸ್ವಲ್ಪ ನೋಡ್ಬೇಕಂತ ಪ್ರಯತ್ನ ಮಾಡಕತ್ತೀವಿ. ಅಣಕಪ್ಪ ಯಾಕೆ ಹೆಣ್ಮಗಳು ಬಡಿ ಬಿದ್ದಾಳ, ಒಂದ್ಸಲ ಅವ್ರನ್ನ ಆರಿಸ್ಬಿಡಮ್. ಇವ್ರು 20 ವರ್ಷ 30 ವರ್ಷ ಆಯ್ಕೆ ಮಾಡ್ರೆ ಇವರು ಇಕ್ಕೋಬೇಕಿನ್ನು ಬೇಡ. ನಾವು ಒಂದು ಸಹಾಯ ಕೇಳಕ್ ಹೋಗಿದ್ವಿ, ಅವರು ಏನು ಹೇಳಿದ್ರು, ನೀವು ಅಲ್ಲಿಗೆ ಬರ್ತೀವಿ, ನೀವು ಅಲ್ಲೇ ಇರ್ರಿ ಅಂತ ಹೇಳಿದ್ರು. ನಾವು ಅಲ್ಲೇ ಇದ್ಕೇಸಿ ಮತ್ತೆ ಮೀಟಿಂಗ್ ಮಾಡಿದ್ವಿ. ಬಂದದಕ್ಕೆಲ್ಲ ಮರ್ಯಾದೆ ಕೊಟ್ಟಿಲ್ಲ ಅಂತ ನಾವು ಅನ್ನಲ್ಲ. ಇವತ್ತು ದಿನದಿಲ್ಲ ಅದು ನಮ್ಮ ಸಹಾಯ ಮಾಡಿದರೆ ನಾವು ಹಿಡ್ಕೊಂಡು ಅವ್ರಿಗೆ ಮಾಡ್ತೀವಿ. ಈಗ ದೇವದುರ್ಗ ಅಂದ್ರೆ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಹಿಂದುಳಿದಂಥ ಒಂದು ತಾಲೂಕು, ಹಿಂದುಳಿದಂಥ ಒಂದು ಕ್ಷೇತ್ರ ಅಂತ ಹೇಳ್ತಾರೆ. ಆ ಒಂದು ಅಣೆಪಟ್ಟಿಯನ್ನು ಹೋಗ್ಲಾಡಿಸುವಂಥ ನಿಟ್ಟಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಮಾಡಿದ್ದಾರೆ ನೀವು ಕಂಡಂತೆ?
ಶಾಸಕರು ಮಾಡೋದಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರ ಯಾವ ಪಕ್ಷದವ್ರು ಏನೂ ಮಾಡಿಲ್ಲ ಸರ್. ಮೊದಲೇ ಮಾತು ನಮ್ಮ ರೈತರಿಗಂತೂ ಏನೂ ಅಭಿವೃದ್ಧಿ ಮಾಡಿಲ್ಲ. ಹಂಗೆ ಅಭಿವೃದ್ಧಿ ಮಾಡಿದ್ರೆ ಹಿಂಗೆ ಅಭಿವೃದ್ಧಿ ಮಾಡಿದ್ರೆ ಇಡೀ ಏಷ್ಯಾ ಖಂಡದಲ್ಲಿ ಹಿಂದುಳಿದಂಥ ಅಣೆಪಟ್ಟು ನಮ್ಮ ದೇವದುರ್ಗ ಕ್ಷೇತ್ರ ಕಂಡಿದೆ. ಅದನ್ನು ಹೊಣೆ ಓಡಿಸೋಕ್ಕೆ ಕಾರಣ ಈ ವಿದ್ಯಾರ್ಥಿ ಕೊರತೆ. ಕ್ಷೇತ್ರಕ್ಕೆ ಏನು ಕೆಲಸ ಮಾಡಬೇಕಾಗಿತ್ತು ಅಂತ ನೀವು ಎಕ್ಸ್ಪೆಕ್ಟೇಷನ್, ಮತ್ತೆ ಲಾಸ್ಟ್ ಟೈಮ್ ಏನು ಭರವಸೆ ಕೊಟ್ಟಿದ್ರು ನಿಮ್ಮ MLA ಅವರು? ಮಾಡ್ತು ಅಂತ ಎಲ್ಲರೂ ಈ 3 ಪಕ್ಷದವರು ಬಂದವ್ರು ಮಾಡ್ತು ಅಂತ ಕೊಡ್ತಾರೆ ಸರ್. ನಮ್ಮ ಕ್ಷೇತ್ರಕ್ಕೆ ಕಡಿಮೆ ಬಿದ್ದಿದ್ದು ಒಂದು ವಿದ್ಯಾಭ್ಯಾಸ ಕೊರತೆ, ಬಡತನ ನಿರ್ಮೂಲನೆ ಮಾಡುತ್ತಾ ಇಲ್ಲ ಯಾರು. ಇವು ಒಂದೆಲ್ಲ ರೈತರನ್ನ ಮುಂದೆ ತರ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇಲ್ಲ. ಇಲ್ಲಿ ಕೊರತೆ ಇರೋದು ವಿದ್ಯಾಭ್ಯಾಸದ ಕೊರತೆ. ನೀವು ಈ ಸಲ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ರ, ಮತ್ತೆ ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು ಅಂತ? ನಾವು ನೋಡ್ರಿ ಹೇಳ್ಬೇಕಾದ್ರೆ ಇವ್ರದ್ದು ನೋಡಿ ಸಾಕಾಗ್ಯದ. 35 ವರ್ಷ, ನನಗೆ 65 ವಯಸ್ಸಾದ್ರಿ. ಇವರು ಎರಡಕ್ಕೂ ಕಾಂಗ್ರೆಸ್ಸಿಗೂ ನೋಡಿವಿ, BJP ನೋಡಿ ಸಾಕಾಗ್ಯದ್ರಿ. ನಾವು ಕರೆಮ್ಮಗ ಜಯ ಆಗಿ ಆಗ್ಬೇಕಂತ ಆದ್ ನೋಡಿ. ಎಲ್ಲ ರೈತರು ಎಲ್ಲ ಹಾಳಾಗಿ ಹೋಗ್ಯದ. ರೈತರದ್ದು ಏನದು ಇವ್ರು MLA ಕುಂತಿರ್ತಾರ ಮೇಯ್ತಾರ, ಇಲ್ಲೇ ಎಲ್ಲರ ಬಲ್ಲಿ ರೊಕ್ಕದ ಕಮಿಷನ್ ತಿನ್ಕೊಂಡು ಕುಂತ್ಕೊಂಡ್ಬಿಟ್ರ. ಈಗ ನಾನು ದೇವದುರ್ಗ ಟೌನ್ ಹಜರತ್ ದರ್ಗಾ ಸರ್ಕಲ್ನಲ್ಲಿದ್ದೀನಿ. ಬನ್ನಿ, ಇಲ್ಲೊಂದಷ್ಟು ಜನ ಗ್ರಾಮಸ್ಥರಿದ್ದಾರೆ, ಅಂದರೆ ಸ್ಥಳೀಯರಿದ್ದಾರೆ, ಅವ್ರು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಎಲೆಕ್ಷನ್ ಟ್ರೆಂಡ್ ಹೆಂಗಿದೆ? ಯಾರಿಗೆ ಓಟ್ ಹಾಕ್ತೀರಾ ಈ ಸಲ? ನಾವು BJPಗೆ ಹಾಕ್ತೀವಿ ಸರ್. ಯಾಕೆ? ಚಲೋ ಕೆಲಸ ಮಾಡ್ಯಾನ. BJPಗೆ ಯಾಕೆ ಓಟ್ ಹಾಕ್ತೀರಾ ಅಂತ? ಕೆಲಸ ಮಾಡ್ಯಾನ್ರಿ ಹಳ್ಳ್ಯಾಗ. ಏನೇನು ಕೆಲಸ ಮಾಡಿದಾರಿ? ರೋಡ್ CC ರೋಡ್ ಮಾಡ್ಯಾನ, ನೀರು ಬೋರ್ಗಳು ಮಾಡ್ಯಾನ. ಯಾವ ಕೆಲಸ ಎಲ್ಲ ಅಂದ್ರೆ ಎಲ್ಲ ಚೆನ್ನಾಗ ಮಾಡ್ಯಾನ. ಗುಡಿ ಗುಂಡರ್ ಕಟ್ಸ್ಯಾನ. ನಿಮ್ಮೂರಾಗೆಲ್ಲ ಹೆಂಗಿದೆ ಎಲೆಕ್ಷನ್ ಟ್ರೆಂಡ್? ಯಾರು ಗೆಲ್ತಾರೆ ಈ ಸಲ? ಹೆಂಗೆ ಹೇಳಮ್ರಿ ನಾವು, ಹೆಂಗೆ ಹೇಳ ಈಗ ಶಿವರುಗಳ ನಾಯಕ ಗುಡಿ ಗುಂಡಾರ ಎಲ್ಲರೂ ನೋಡೋ ಮಾಡ್ಯಾನ. ಈ ಜನರ ಬಗ್ಗೆ ನಾವು ಹೆಂಗೆ ಹೇಳಮ್ಮ? ಯಾರಿಗೆ ಓಟ್ ಹಾಕ್ತೀರಾ ಈ ಸಲ? ಯಾರಿಗೆ ಹಾಕ್ಬೇಕ್ರಿ? ಯಾರಿಗೆ ಹಾಕ್ತೀರಿ? ಕರೆಮ್ಮರ್ಗೆ ಹಾಕ್ತೀರಾ ಅಥವಾ ಶಿವನಗೌಡ ನಾಯಕರಿಗೆ ಹಾಕ್ತೀರಾ? ಯಾರಿಗೆ ಹಾಕ್ತೀರಾ? ಯಾರಿಗ ಒಬ್ರಿಗೆ ಹಾಕ್ಬೇಕ್ರಿ. ಯಾರಿಗ ಒಬ್ರಿಗೆ ಏನಾದ್ರು ನೋಡುವ, ಏನ್ ನೋಡಿ ಓಟ್ ಹಾಕ್ಬೇಕು ಅಂತ? ಏನ್ ನೋಡ ದುಡ್ಡು ಕೊಡ್ತಾರಾ ಅಥವಾ ಕೆಲಸ ನೋಡಿ ಓಟ್ ಹಾಕ್ತೀರಾ, ಹೇಗೆ ಅಂತ? ಹೆಂಗನ್ರಿ ಹಂಗೆ ವರ್ಷ ಹಾಕಿದಂಗೆ ಹಾಕದೆ. ಏನೋ ಕೆಲಸ ಮಾಡಿಲ್ವೇನ್ರಜಿ? ಬ್ರದರ್, ಇಲ್ಲೆಲ್ಲ ಮಟ್ಕ ಇದು ಎಲ್ಲ ಹೇಗಿದೆ ಪರಿಸ್ಥಿತಿ? ಏನು ಅವಾಯ್ಡ್ ಆಗಿದೆ ಹೇಗೆ? ಇವಾಗ ಏನು ಕಡಿಮೆ ಆಗಿದೆ ರೀ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಮುಂದೂ ಕಡಿಮೆ ಆಗ್ಬೋದು. ಸ್ವಲ್ಪ ನಮ್ಮದು JDS ಪಕ್ಷ, ನಮ್ಮದು JDS ಬಿಟ್ಟು ಏನಿಲ್ಲ. JDSನ ಇದು ಕೊಟ್ಟದ ನಮ್ಗೆ. JDS 3ನೇ ಇದು ಕೊಟ್ಟದ. ನಾವು JDS ಪಕ್ಷದವರು. ನಾವು ಯಾಕಂದ್ರೆ JDS ಸುಮಾರು ವರ್ಷ ನಮ್ಮ JDS ಹಿಂಗ ಅದು ಇದು ಪಕ್ಷ ನಾವು ಚೇಂಜ್ ಮಾಡೋರಲ್ರಿ ನಾವು. ಈ ಸಲ ನೀವ್ ಹೆಂಗ್ರಿ? ಯಾರಿಗೆ ಓಟ್ ಹಾಕ್ತೀರಿ ಈ ಸಲ? ಅಲ್ಲಿ ಹೇಳಿದ್ರಿ ನಮ್ಮೂರವ್ರು ಹೇಳಿದ್ರೆ ಅಷ್ಟೇ. ನಮ್ಮೂರವ್ರು ಹೇಳಿದ್ರು ನಮ್ದೇನ್ರಿ JDS ಅಂದ್ರೆ JDS. ಇದೀಗ ನಾನು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಸಾಸ್ವಿಗೆರ ಪೀತನಾಯಕ ತಾಂಡದಲ್ಲಿದ್ದೀನಿ. ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಈ ಬಾರಿ ದೇವದುರ್ಗ ಕ್ಷೇತ್ರದಲ್ಲಿ? ಎಲೆಕ್ಷನ್ ಮಾಹಿತಿ ನಮಗೆ ಅಷ್ಟು ರೈತ ಗೊತ್ತಿಲ್ಲ. ರೈತರು ನಾವು ಓಟ್ ಹಾಕೋರು, ಮನೆ ಕೊಡೋರು. ಈಗ ರೈತರಿಗೆ ಏನು ಗೊತ್ತಿರ್ತದ? ರಾಜಕೀಯದಂತ ಗೊತ್ತಿರೋದಲ್ಲ, ಓಟ್ ಹಾಕೋದಾಗ ಗೊತ್ತಿರ್ತದ. ಇಲ್ಲಿ ಎಲೆಕ್ಷನ್ ಹೆಂಗೆ ನಡೆದ ಅಂದ್ರೆ ಶಿವನಗೌಡದ ನಡೆದು, ಕರಿಯಮ್ಮನ ನಡೆದು, ಕಾಂಗ್ರೆಸ್ಸಿಂದ ನಡೆದು, 3ಕ್ಕೆ 3 ರಿಕ್ಕಲ್ಲಿ ನಡೆದವು. ಈಗ ರೈತರು ಅಂತ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದಾರ? ಏನೆಲ್ಲ ನಿಮ್ಮ ಗ್ರಾಮಕ್ಕೆ ಏನೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ? ಏನು ಅನುಕೂಲ ಮಾಡಿಕೊಟ್ಟಾರ್ರಿ? ಇದೇ ನಳ, ನೀರು, ಟಾಂಕಿ, ಲೈಟು ಇಂಥವು ಅನುಕೂಲ ಮಾಡಿಕೊಟ್ಟಾರೆ. ರೈತರಿಗೆ ಏನು ಸಮಯ ದವಾಖಾನೆ ಜಡ್ಡಿಲ್ಲ, ಯಾರಿಗೆ ತೊಂದರೆ ಆದಂದ್ರೆ ಯಾವ ಅವಕಾಶ ಇಲ್ಲ. ಎಲ್ಲರಿಗೂ ಕೊರತೆಗಳು ಇದ್ದವು ಅಂತ ಯಾರಿಗೂ ಸೌಲಭ್ಯ ಇಲ್ಲ. ಶಿವನಗೌಡ ನಾಯಕರು ಅಷ್ಟೊಂದು ಕೆಲಸ ಮಾಡಕ್ಕೆ ಮುತುವರ್ಜಿ ವಹಿಸಿಲ್ವಾ? ಅಲ್ಲ, ಕೆಲಸ ಮಾಡಿದ್ದಾರೋ, ಕೆಲಸ ಮಾಡಿಲ್ಲ ಅಂತ ನಾವು ಹೆಂಗ ನಾವು ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಂದಾಗ ನಾವು ಶಿವನಗೌಡ ನಾಯಕರು ಕೆಲಸ ಮಾಡಿಲ್ಲ ಅಂತ ನಾವು ಅನ್ನಕ್ಕೆ ಬರೋದಲ್ಲ. ಮಾಡಿದ್ದಾರೆ. ಈಗ ತಾಲೂಕು ಲೆವೆಲ್ದಾಗ ಈಗ ಒಂದು ತಾಲೂಕು MLA ಆದಂದ್ಮೇಲೆ ಮಾಡಿಸಿದ್ದಾನೆ ಕೆಲಸ. ಹೊಸ ಮುಖಕ್ಕೆ ಯಾಕೆ ಓಟ್ ಹಾಕ್ಬೇಕು ಅಂತ ಆಲೋಚನೆ ಬಂತು? ಹೊಸದಾಗಿ ನೋಡ್ಬೇಕಲ್ಲ. ಮೊದ್ಲು ಅವರೆಲ್ಲ ಮಾಡ್ಯಾರ, JDSನವ್ರದ್ದೇ ಕ್ಯಾನಲ್ಗೆಲ್ಲ ತಂದರು ಕುಮಾರಸ್ವಾಮಿ ಅವರು. ಬಡವರ ಬಗ್ಗೆ ಚೆನ್ನಾಗಿ ಮಾಡ್ತಾರ ಅವ್ರು, ಬಡವರಿಗೆ ಅಂತ. ಅವ್ರೇನು ದೊಡ್ಡ ಕಾರ್ಯಗಳು, ದೊಡ್ಡ ಕೆಲಸ ಮಾಡ್ತಾರ ಬಡವರಿಗೆ. ಅದರಿಂದ ಹೆಲ್ಪ್ ಏನು ಆಗೋದಿಲ್ಲ. ಬಡವರಿಗೆ ಹೆಲ್ಪ್ ಆಗೋ ಅಂತ ಶಾಸಕರು ತರಬೇಕಂತ ಅಷ್ಟೇ. ನಾವಿದೀಗ ಶಾಸಕ ಶಿವನಗೌಡ ನಾಯಕವರ ಸ್ವಗ್ರಾಮ ಅರ್ಕೆರಾದಲ್ಲಿದ್ದೀವಿ. ಅರ್ಕೆರಾ ಗ್ರಾಮಸ್ಥರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ?
ಯಾರಿಗಿಲ್ರಿ ಯಾರು ಕೊಟ್ರಿ ನಮಗೆ ಕೊಟ್ಟ ನಮ್ಮ ದುಡಿತನ ನಮ್ಗಿಲ್ರಿ ನೋಡ್ರಿ ಆಯ್ತು. ನಮ್ಮ ದುಡಿತನ ಯಾರು 3 ಪಕ್ಷದವ್ರು ಏನೇನು ಕೊಟ್ಟಿರಿ ಇನ್ನವರಿಗೆ ಅದೇ ನಮ್ಮ ದುಡಿತನ ನಮ್ಗಿಲ್ಲ. ನಮ್ಮ ಮನೆಗೆ ನಮ್ಮ ಮನಸ್ಸು ಬಂದು ಓಟ್ ಹಾಕ್ತು ಇದಕ್ಕೆಲ್ಲ ಕಷ್ಟ ಅಷ್ಟೇ. ನಿಮ್ಮ ಎಮ್ ಎಲ್ ಅವ್ರ ಬಗ್ಗೆ ಏನು ಕೆಲಸ ಕಾರ್ಯ ಮಾಡಿದಾರಾ ಅಥವಾ ಹೇಗೆ? ಕೆಲಸಗಳು ಆಗಿದೆ ಸರ. ಆದರೆ ಅವ್ರು ಕೆಲಸ ಮಾಡ್ರ, ಅವ್ರ ಜೊತೆಗಿದ್ದವರು ಕೆಟ್ಟದ್ದು ಮಾಡ್ರ. ಆತ ಕೆಲಸ ಮಾಡೋದನ್ನ ಕೆಲವೊಬ್ರು ಹಾಳು ಮಾಡೋರು ಜಾಸ್ತಿ ಅರ. ಹೆಸ್ರು ಆತನ ಕೆಡಿಸ್ಯಾರ. ಆತನ ಹೆಸ್ರು ಚೊಲ್ಲಿದ್ದದ್ದು ಹೆಸ್ರು ಕೆಡ್ಸೋರು ಭಾಳ ಮಂದಿ ಅರ. ಈಗ ಸದ್ಯ ಇರೋದು ಟ್ರೆಂಡ್ ಪ್ರಕಾರ ಕರೆಯಮ್ಮಂದು ಅದ. ಇನ್ನು ಬಿ ನಾಯಕಿಗೆ ಏನು ಟಿಕೆಟ್ ಫಿಕ್ಸ್ ಆಗಿಲ್ಲ. ಬಿ ನಾಯಕ್ ಸಾಬ್ರಿಗೆ ಟಿಕೆಟ್ ಆಗ್ಬೇಕಂತ ಜಾಸ್ತಿ ಒತ್ತಾಯ ಐತಿ ಎಲ್ಲರದು. ನಂದು ಕೂಡ ಐತಿ. ಎಮ್ ಎಲ್ ಅವ್ರು ಏನು ಕೆಲಸ ಮಾಡಬೇಕಾಗಿತ್ತು ಇಲ್ಲಿಗೆ? ಏನು ಕೆಲಸ ಮಾಡಿಲ್ಲ ಅಂತ? ಇಲ್ಲಿ ಏನು ಮಾಡ್ಬೇಕಿತ್ತಂದ್ರೆ ಇವು ಪಟಗ ಇವೆಲ್ಲ ಬಂದ್ ಮಾಡ್ಬೇಕಿತ್ತು ಮೊದಲ. ಇವೆಲ್ಲ ಪ್ರತಿಯೊಂದು ಅಂಗಡಿಯಾಗ ದಿನಸಿ ಪನ್ಸಿ ಏನಾಗ ಅಕ್ಕಿ ಪಕ್ಕಿ ಸಿಗೋದು ಕಡಿಮೆ ಆಗ್ಯಾವ, ಕ್ವಾರ್ಟರ್ಗಳು ಸಿಗೋದು ಜಾಸ್ತಿ ಆಗ್ಯಾವ. ಬಟ್ಕಾ ದಂಧೆ ಮತ್ತು ಮದ್ಯ ಮಾರಾಟದ ಒಂದು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಹೇಗೆ ಅದನ್ನ ಹೇಗೆ ಡಿಫೆಂಡ್ ಮಾಡ್ಕೊತೀರ? ಅದು ಅವರು ನಡೆಸ್ತಾ ಇಲ್ಲಲ್ರಿ, ಯಾರೋ ನಡೆಸ್ತೋದಕ್ಕೆ ಅವ್ರಿಗೆ ಯಾಕೆ ಕೆಟ್ಟ ಹೆಸರು ತರಬೇಕು? ಹಿಂಗೆ ಮತ್ತೆ ವಿರೋಧ ಪಕ್ಷದವರು ಏನೋ ಒಂದು ಕೆಟ್ಟ ಹೆಸರು ತಂದು ಅವ್ರಿಗೆ ಸೋಲಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇರ್ತದೆ. ಇದೀಗ ನಾನು ದೇವದುರ್ಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಗಲಗಾ ಗ್ರಾಮದಲ್ಲಿದ್ದೀನಿ. ಗಲಗಾ ಗ್ರಾಮದ ಟೀ ಅಂಗಡಿ ಬಳಿ ಕೆಲವೊಂದು ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಈ ಬಾರಿಯ ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಮತ್ತು ಯಾರ ಪರವಾಗಿ ಒಲವಿದೆ ಅನ್ನೋದನ್ನ. ಯಜಮಾನ್ರೆ ನಮಸ್ತೆ. ಹೇಗಿದೆ ಎಲೆಕ್ಷನ್ ಟ್ರೆಂಡು? ಏನೈತ್ರಿ, ಬೇಸ್ ಐತ್ರಿ. ಚೆನ್ನಾಗೈತ್ರಿ. ಯಾರ ಪರವಾಗಿದ್ದೀರಿ ಎಲೆಕ್ಷನ್ ಟ್ರೆಂಡ್? ಏನು ಕರಿಯಮ್ಮವ್ರ ಪರವಾಗಿದ್ದೀರಿ, ಇಲ್ಲ ಶಿವನಗೌಡ ನಾಯಕ್ ಪರವಾಗಿದ್ದೀರಿ, ಇಲ್ಲ ಕಾಂಗ್ರೆಸ್ ಪರವಾಗಿದ್ದೀರಿ? ನಾವು ಕರಿಯಮ್ಮ ಪರವಾಗಿವಿ ನೋಡ್ರಿ. ಕರಿಯಮ್ಮ ಪರವಾಗಿವಿ ನಾವು. ಯಾಕ್ರಿ JDSಗೆ ಓಟ್ ಹಾಕ್ಬೇಕು ಅಂತ ಯಾಕೆ ಆಲೋಚನೆ ಬಂತು? ನಾವು ಹಾಕಂಗಿಲ್ಲ, ನಾವು ಇದಕ್ಕೆ ಹಾಕ್ತೀವಿ, ಕರಿಯಮ್ಮಗೆ ಹಾಕ್ತೀವಿ JDS. ಹಾಕ್ಬೇಕ್ರಿ, ನಮ್ಗೆ ಸ್ವಲ್ಪ ನೀರು ಅನ್ನ ಕೊಟ್ಟಾರ. ಶಿವನಗೌಡ ನಾಯಕ್ ಇಲ್ಲೇನು ಕೆಲಸ ಮಾಡಿಲ್ವೇನ್ರಿ ಈ ಊರಿಗೆ? ಕೆಲಸ ಮಾಡ್ಯಾರ ಇಲ್ಲ ಅಂತ ಅನ್ನಂಗಿಲ್ಲ. ನಾವು ಹೊಸ್ದಾಗಿ ಇವಾಗ ಕರಿಯಮ್ಮ ತರಬೇಕಂತ ಐತಿ ಅಷ್ಟೇ, ಅವ್ರಿಗೆ ಹಾಕ್ತೀವಿ ಅಷ್ಟೇ. ಅಲ್ಲ, ಕೆಲಸ ಮಾಡಿದ್ದಾರೆ ಅಂತೀರಾ ಮತ್ತೆ ಕರಿಯಮ್ಮರ್ಗೆ ಓಟ್ ಹಾಕ್ತೀವಿ ಅಂತೀರಿ, ಹೇಗೆ ಯಾಕೆ ರೀ? ಕೆಲಸ ಮಾಡ್ಯಾರ, ಈ ಹೊಸ್ದಾಗಿ ತರ್ತೀವಿ. ಈಗ ದೇವೇಗೌಡನ ಪರವಾಗಿ ಕರಿಯಮ್ಮಗೆ ಹಾಕೋದು ಇಷ್ಟ. ಏನು ಈ ಬಾರಿ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ರ ಮತ್ತೆ ಯಾರ್ಯಾರಿಗೆ ಫೈಟ್ ಇದೆ? ನಾವು ಕುಮಾರಸ್ವಾಮಿಗೆ ಹಾಕ್ತೀವಿ ನೋಡ್ರಿ. ಕುಮಾರಸ್ವಾಮಿ ಮುಖ ನೋಡ್ಕೊಂಡು ಓಟ್ ಹಾಕ್ತೀರಾ, ಇಲ್ಲ ಕರಿಯಮ್ಮಂಗ್ ಅನುಕಂಪ ಆಧಾರದ ಮೇಲೆ ಕರಿಯಮ್ಮರ್ಗೆ ಓಟ್ ಹಾಕ್ತೀರಾ? ಏನು ಅನ್ಕಂಪಿಲ್ಲ ನಮ್ಗೆ. ನಮ್ಮ ದೇವೇಗೌಡ ನೀರು ಕೊಟ್ಟದಕ್ಕಾಗಿ ಹಾಕ್ತೀವಿ. ಈ ಕರಿಯಮ್ಮ 2 ಸಲ ಆಯ್ತು ನಮ್ಮ ಕ್ಷೇತ್ರದ ಸೋಲಕ್ಕ. ಈ ಸಲ ಕರಿಯಮ್ಮಗೆ ಕೊಡ್ಬೇಕಂತ ಓಟ್. ನೋಡಿದ್ರಲ್ಲ ವೀಕ್ಷಕರೇ, ಶಾಸಕ ಶಿವನಗೌಡ ನಾಯಕ್ ಪರವಾಗಿ ಕೆಲವೊಂದು ಆಡಳಿತ ವಿರೋಧಿ ಹಳೆಯ ಪರ ವಿರುದ್ಧ ಚರ್ಚೆ ಕೇಳಿಬಂದ್ರೆ, ಮತ್ತೊಂದು ಕಡೆಗೆ ವೈಯಕ್ತಿಕ ವರ್ಚಸ್ಸು ಮತ್ತೆ ಪಕ್ಷನಿಷ್ಠೆಯ ಆಧಾರದ ಮೇಲೆ ಕೆಲವೊಂದು ಏನು ಅಭಿಪ್ರಾಯಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನು ಮಾಜಿ ಪ್ರಧಾನಿಗೂ JDS ವರಿಷ್ಠ HD ದೇವೇಗೌಡರು ಕೃಷ್ಣ ಮೇಲ್ದಂಡೆ ಯೋಜನೆ ವಿಚಾರವಾಗಿ ಕೊಟ್ಟಿರ್ತಕ್ಕಂಥ ಒಂದು ಆದ್ಯತೆ, ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತ ತೋರಿದಂಥ ಒಂದು ಕಾಳಜಿ ಇದೀಗ ಅನುಕಂಪದ ಅಲೆಯನ್ನ ಕರಿಯಮ್ಮ ಪರವಾಗಿ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ JDS ಮತ್ತೆ BJP ನಡುವೆ ಜಿದ್ದಾಜಿದ್ದ ಸ್ಪರ್ಧೆ ಏರ್ಪಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ಪ್ರೆಸೆಂಟೆಡ್ ಬೈ 4 ಕೋಟಿ ಉಲ್ಲಾಸ್ ಅಗರಬತ್ತಿ ಮಾರಾಟವಾಗುತ್ತವೆ ಪ್ರತಿದಿನ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಪವರ್ಡ್ ಬೈ Milky Mist, quality and tasty dairy products.